ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಅಕ್ಕಿ ಬಟ್ಟಲು ಅಂತ ಕರೆಯಲ್ಪಡುವ ರಾಯಚೂರು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವೆ ಹರಡಿಕೊಂಡಿದೆ. ಇದು ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳಂತ ಅನೇಕ ರಾಜವಂಶಗಳ ನಡುವಿನ ಸಂಘರ್ಷಕ್ಕೆ ಪ್ರಮುಖ ಕಾರಣವಾಗಿತ್ತು. 1294ರಲ್ಲಿ ಕಾಕತೀಯ ರಾಜ ರುದ್ರನ ಕಾಲದಲ್ಲಿ ನಿರ್ಮಿಸಲಾದ ರಾಯಚೂರಿನ ಕೋಟೆ ಪ್ರಮುಖ ಆಕರ್ಷಣೀಯವಾಗಿದೆ. ರಾಯಚೂರಿನ ಶಕ್ತಿನಗರದಲ್ಲಿರುವ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಕರ್ನಾಟಕದ ಪ್ರಮುಖ ವಿದ್ಯುತ್ ಮೂಲಗಳಲ್ಲಿ ಒಂದಾಗಿದೆ. ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಭಾರತದ ಪ್ರಮುಖ ಚಿನ್ನದ ಗಣಿ ಇದೆ. ಇಲ್ಲಿನ ಏಕನಾಥೇಶ್ವರಿ ದೇವಾಲಯ, ಸುಗುರೇಶ್ವರ ದೇವಾಲಯ ಮತ್ತು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ಮಠಗಳು ಪ್ರಸಿದ್ಧವಾಗಿವೆ. ನಗರದ ಹೃದಯಭಾಗದಲ್ಲಿರುವ ಐತಿಹಾಸಿಕ ತಿನ್ಕಂದಿಲ್ ನಗರದ ಮತ್ತೊಂದು ವಿಶಿಷ್ಟ ಗುರುತಾಗಿದೆ. ಇಂತಹ ಕ್ಷೇತ್ರದಲ್ಲಿ 2023ರಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೂಲಕ ಬಿಜೆಪಿ ಗೆಲುವು ಸಾಧಿಸಿದೆ. ಹಾಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ 1970 ಮೇ 8ರಂದು ಜನಿಸಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ವೃತ್ತಿಯಿಂದ ವೈದ್ಯರಾಗಿದ್ದರು. ರಾಜಕೀಯಕ್ಕೂ ಬರುವ ಮುನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. 2013ರಲ್ಲಿ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2018ರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 2ನೇ ಬಾರಿಗೆ ವಿಜಯ ಸಾಧಿಸಿದರು. 2023ರಲ್ಲಿ ಬಿಜೆಪಿಯಿಂದ ಮತ್ತೊಮ್ಮೆ ಸ್ಪರ್ಧಿಸಿ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಈ ಕ್ಷೇತ್ರದ ರಾಜಕೀಯ ಇತಿಹಾಸ. ರಾಯಚೂರು ನಗರ ಕ್ಷೇತ್ರ ಇದುವರೆಗೂ 13 ವಿಧಾನಸಭಾ ಚುನಾವಣೆಗಳನ್ನು ಕಂಡಿದೆ. ಹಿಂದಿನ ಚುನಾವಣೆಗಳಲ್ಲಿ ಹಲವು ರೀತಿಯ ಸ್ವಾರಸ್ಯಕರ ಸಂಗತಿಗಳನ್ನ ರಾಯಚೂರು ನಗರ ಕ್ಷೇತ್ರ ಕಂಡಿದೆ. ಪ್ರಮುಖವಾಗಿ 5 ಅವಧಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ರಾಯಚೂರು ಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದ್ದಾರೆ. 1967ರಲ್ಲಿ ಮೊದಲ ಬಾರಿಗೆ ರಾಯಚೂರು ಚುನಾವಣೆಯನ್ನ ಎದುರಿಸಿತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ MN ಬಸಪ್ಪ ಶಾಸಕರಾಗಿ ಆಯ್ಕೆಯಾಗಿದ್ರು. ಅದಾದ ನಂತರ 1972ರಲ್ಲಿ ಕಾಂಗ್ರೆಸ್ನಿಂದ ನಜೀರ್ ಅಹಮದ್ ಸಿದ್ದಿಕ್ ಆಯ್ಕೆಯಾಗಿದ್ರು. 1978ರಲ್ಲಿ ಮತ್ತೆ ಸಿದ್ದಿಕ್ ಅವರೇ ಇಂದಿರಾ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು. 1983ರಲ್ಲಿ ಜನತಾ ಪಕ್ಷದಿಂದ ಸಂಗಮೇಶ್ವರ ಸರ್ದಾರ್, 1985ರಲ್ಲಿ ಕಾಂಗ್ರೆಸ್ನಿಂದ ಮೊಹಮ್ಮದ್ ಅಬ್ದುಲ್ ರೆಹಮಾನ್, 1989 ಮತ್ತು 1994ರಲ್ಲಿ ಜನತಾದಳದಿಂದ MS ಪಾಟೀಲ್, 1999ರಲ್ಲಿ ಕಾಂಗ್ರೆಸ್ನಿಂದ ಸೈಯದ್ ಯಾಸಿನ್, 2004ರಲ್ಲಿ ಬಿಜೆಪಿ ಇಲ್ಲಿ ಗೆಲುವು ದಾಖಲಿಸಿತ್ತು. 2008ರಲ್ಲಿ ಕ್ಷೇತ್ರ ಮರುವಿಂಗಡಣಾ ಪ್ರಕ್ರಿಯೆ ನಡೆದ ನಂತರ ಈ ಕ್ಷೇತ್ರ ಸಾಮಾನ್ಯ ವರ್ಗಕ್ಕೇನೆ ಮೀಸಲಾಯಿತು. ರಾಯಚೂರು ಕ್ಷೇತ್ರದಲ್ಲಿ 2008ರಲ್ಲಿ ಸೈಯದ್ ಯಾಸಿನ್ 28,801 ಮತಗಳನ್ನು ಪಡೆದು ಕಾಂಗ್ರೆಸ್ನಿಂದ ಮರು ಆಯ್ಕೆಯಾದರು. ಅವರ ವಿರುದ್ಧ ಸ್ಪರ್ಧಿಸಿದ್ದ JDSನ M ಈರಣ್ಣ 20,440 ಮತಗಳನ್ನು ಪಡೆದರೆ ಶಾಸಕರಾಗಿದ್ದು, ಚುನಾವಣೆ ಎದುರಿಸಿದ ಬಿಜೆಪಿಯ ಅಹುಜಾ ಪಾಪರೆಡ್ಡಿ 19,987 ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಸೋಲುಂಡ್ರು. 2013ರ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಮೊದಲ ಬಾರಿಗೆ ಕಣಕ್ಕಿಳಿದ ಡಾಕ್ಟರ್ ಶಿವರಾಜ್ ಪಾಟೀಲ್ 45,263 ಮತಗಳನ್ನು ಪಡೆದು ಭರ್ಜರಿ ಜಯ ಸಾಧಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ಯಾಸಿನ್ 37,392 ಮತಗಳನ್ನು ಪಡೆದು ಸೋಲು ಕಂಡರು. ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ತ್ರಿವಿಕ್ರಮ್ ಜೋಶಿ ಕೇವಲ 6,186 ಮತಗಳನ್ನು ಪಡೆದರೆ, ಬಿಜೆಪಿಯಿಂದ ಬೇರ್ಪಟ್ಟು ಹುಟ್ಟುಕೊಂಡಿದ್ದ VSR ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ನಟಿ ಪೂಜಾ ಗಾಂಧಿ 1,815 ಮತಗಳನ್ನು ಪಡೆದಿದ್ರು. 2018ರ ಚುನಾವಣೆಯ ವೇಳೆಗೆ ಜೆಡಿಎಸ್ ತೊರೆದು ಬಿಜೆಪಿಗೆ ಹಾರಿದ್ದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬಿಜೆಪಿಯಿಂದ ಮರು ಆಯ್ಕೆಯಾದರು. ಅವರು 56,511 ಮತಗಳನ್ನು ಪಡೆದರೆ, ಕಾಂಗ್ರೆಸ್ನ ಸೈಯದ್ ಯಾಸಿನ್ 45,520 ಮತಗಳನ್ನು, ಜೆಡಿಎಸ್ನ ಮಹಂತೇಶ್ ಪಾಟೀಲ್ 7,796 ಮತಗಳನ್ನು ಪಡೆದು ಸೋಲು ಕಂಡರು. 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ 69,655 ಮತಗಳನ್ನು ಪಡೆದುಕೊಂಡರೆ, ಕಾಂಗ್ರೆಸ್ನಿಂದ ಮೊಹಮ್ಮದ್ ಶಾಲಂ 65,923 ಮತ ಗಳಿಸಿ 3,732 ಮತಗಳಿಂದ ಸೋಲು ಕಂಡರು. ಜೆಡಿಎಸ್ನಿಂದ ಕಣದಲ್ಲಿದ್ದ ಈ ವಿನಯ್ ಕುಮಾರ್ 2,780 ಹಾಗೂ ಪಕ್ಷೇತರ ಅಭ್ಯರ್ಥಿ ಮುಜುಬುದ್ದೀನ್ 1,327 ಮತ ಗಳಿಸಿದ್ರು. ಈ ಕ್ಷೇತ್ರದಲ್ಲಿ ದಲಿತರು, ಅಲ್ಪಸಂಖ್ಯಾತರೇ ನಿರ್ಣಾಯಕರು.
ರಾಯಚೂರು ನಗರ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರಿದ್ದಾರೆ. ಈ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಕೂಡ ಈ ಸಮುದಾಯಗಳೇ. ನಂತರದ ಸ್ಥಾನದಲ್ಲಿ ಲಿಂಗಾಯತರು, ನಿರ್ಣಾಯಕ ಪಾತ್ರದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರೇ ಆಗಿರೋದ್ರಿಂದ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಣೆ ಹಾಕುತ್ತದೆ.